ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಏನಪ್ಪ ಸೌತೆಕಾಯಿ ತೋರಿಸ್ತಿದ್ದೀನಿ ಅಂದ್ಕೊಂಡ್ರ, ಇವತ್ತು ಈ ಥರ ಸೌತೆಕಾಯಲ್ಲಿ ಹಸಿ ಮಾಡೋದು ಹೇಗೆ ಹೇಳಿ ತೋರಿಸ್ಕೊಡ್ತೀನಿ ಸೌತೆಕಾಯಿನ. ಸೊ ಈ ಹಸಿ ಮಾಡೋದಕ್ಕೆ ಸೌತೆಕಾಯಿನ ಸಿಪ್ಪೆ ತೆಗೆದು ಸಣ್ಣಕ್ಕೆ ಕೊಚ್ಕೊಳ್ಳದೆ ಇದ್ದರೆ ನೀವು ಒಂದ್ಸಲ ಮಿಕ್ಸಿಗೆ ಸಣ್ಣಕ್ಕೆ ಮಾಡಿಕೊಂಡು ಇಟ್ಕೋಬೋದು. ಸೊ ಪೇಸ್ಟು ಟೈಪಲ್ಲ, ಸೊ ತರಿಯಾಗಿ ಇದನ್ನು ಮಾಡಿಟ್ಕೋಬೇಕು. ಸೊ ನೋಡಿ ನಾನಿಲ್ಲಿ ಪೇಸ್ಟೆಲ್ಲ ಸ್ವಲ್ಪ ತರಿಯಾಗಿ ಮಾಡಿಟ್ಕೊಂಡಿದ್ದೀನಿ. ಸೊ ಒಂದು ಮಿಕ್ಸಿ ಬೌಲ್ಗೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ಳಿ, ಜಾಸ್ತಿ ಬೇಡ, ಒಂದು ಮೀಡಿಯಮ್ ಇದಿಷ್ಟು ಕಾಯಿ ತುರಿ ಹಾಕ್ಕೋಬೇಕು. ಇದಕ್ಕೆ ಸ್ವಲ್ಪ ದಪ್ಪನೇ ಬೀಸ್ಕೋಬೇಕು, ಗಂಧ ಟೈಪು. ಇದನ್ನು ಮಿಕ್ಸಿ ಮಾಡ್ಕೊಂಡು ಬರುವ. ಸೊ ನೋಡಿ ಫೈನಲ್ ಆಗಿ ಈ ರೀತಿ ರುಬ್ಕೊಬಂದಿದ್ದೀನಿ. ಇವಾಗ ಈ ಪೇಸ್ಟನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಸೊ ನೋಡಿ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ದಪ್ಪ ಬೇಕಾದರೆ ಸ್ವಲ್ಪ ಮಿಕ್ಸಿ ಬೌಲನ್ನು ತೊಳೆದು ನೀರು ಹಾಕ್ಕೊಳ್ಳಿ. ಸೊ ನಿಮಗೆ ತೆಳ್ಳಗೆ ಬೇಕು ಅಂದರೆ ನೀರು ಹಾಕ್ಕೊಳ್ಳಿ, ದಪ್ಪ ಬೇಕು ಅಂದರೆ ನೀರು ಹಾಕ್ಕೋಬೇಡಿ. ಸೊ ನೋಡಿ ನಾನು ಇವಾಗ ಇದಿಷ್ಟು ಮಾಡಿದ್ದೀನಿ, ಕೊನೆಗೆ ಎಷ್ಟಾಗುತ್ತೆ ಹೇಳಿ ನೋಡುವ. ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸೊ ಪ್ಲೀಸ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಥ್ಯಾಂಕ್ ಯು. ಸೊ ಇದನ್ನು ನೆಕ್ಸ್ಟ್ ಏನು ಮಾಡಿದ್ರು ತೋರಿಸ್ಕೊಡ್ತೀನಿ. ಇದಕ್ಕೆ ಇವಾಗ ಒಂದು ಒಣ ಮೆಣಸನ್ನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಸಾಸಿವೆನ ಹಾಕೋತಿದ್ದೀನಿ. ಇದಕ್ಕೆ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಸೊ ಒಗ್ಗರಣೆಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಸೊ ಇವಾಗ ಇದಕ್ಕೆ ಮೊಸರು ಇದ್ದರೆ ಮೊಸರು, ಇಲ್ಲ ಮಜ್ಜಿಗೆ ಇದ್ದರೆ ಮಜ್ಜಿಗೆ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ. ಸೊ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಸೌತೆಕಾಯಿ ಜೀವಕ್ಕೆ ತಂಪು, ನೀರಿನಂಶನ ಹೆಚ್ಚಿಸುತ್ತೆ. ಹಾಗಾಗಿ ಸೌತೆಕಾಯಿ ಈ ಬೇಸಿಗೆ ಕಾಲಕ್ಕೆ ಬೆಸ್ಟ್ ತಂಬಳಿ, ಹಸಿ ಅಂತಲೇ ಹೇಳ್ಬೋದು. ಸೊ ಇದು ನಾನು ಮಾಡ್ತಿರೋದು ಹಸಿ ತಂಬಳಿ ಅಲ್ಲ. ಸೊ ನೋಡಿ ಈ ರೀತಿ ಇದ್ದರೆ ಸಾಕು ಸೌತೆಕಾಯಿ. ಸೊ ಇದಕ್ಕೆ ಇವಾಗ ಒಂದೊಳ್ಳೆ ಒಗ್ಗರಣೆ ಕೊಟ್ಟರೆ ಸೌತೆಕಾಯಿ ಹಸಿ ರೆಡಿ ಆಗುತ್ತೆ. ಸೊ ಒಗ್ಗರಣೆಗೆ ರೆಡಿ ಮಾಡಿದ್ದೀನಿ. ಸೊ ನೋಡಿ ಒಗ್ಗರಣೆನೂ ರೆಡಿ ಆಗ್ತಾ ಇದೆ. ಪ್ಲೀಸ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಥ್ಯಾಂಕ್ ಯು. ಸೊ ಹಾಗೆ ನೀವು ಮನೇಲಿ ಟ್ರೈ ಮಾಡಿ ಒಂದ್ಸಲ, ಹೇಗಿತ್ತು ಅಂತ ಮರೆಯದೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಸೊ ಇದೇ ರೀತಿ ಹೆಚ್ಚಿನ ವೀಡಿಯೋನ ನಾವು ಮಾಡಿ ನಿಮಗೆ ತೋರಿಸ್ತೀವಿ. ಸೊ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಎಲ್ಲ ವೀಡಿಯೋನೂ ನೋಡಿ, ಹೇಗಿತ್ತು ಅಂತ ಮರೆಯದೆ ಕಮೆಂಟ್ ಮಾಡಿ. ಸೊ ನೋಡಿ ಒಗ್ಗರಣೆ ರೆಡಿಯಾಗಿದೆ. ಸೊ ಸೌತೆಕಾಯಿ ಹಸಿ ರೆಡಿಯಾಗಿದೆ, ಊಟ ಮಾಡೋಕ್ಕೆ ರೆಡಿ ಇದೆ. ಸೊ ನೀವು ಒಂದ್ಸಲ ಮಾಡಿಕೊಂಡು ಹೇಗಿದೆ ಅಂತ ಮರೆಯದೆ ಕಮೆಂಟ್ ಮಾಡಿ. ಸೊ ಟಾಟಾ ಬಾಯ್ ಬಾಯ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಥ್ಯಾಂಕ್ ಯು.